ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಪಾಂಡಿಚೇರಿ ರಾಜ್ಯದಲ್ಲಿ ನೋಂದಣಿಯಾಗಿ ಕರ್ನಾಟಕ ತೆರಿಗೆ ಕಟ್ಟದ ನಗರದಲ್ಲಿ ಸಂಚರಿಸುತ್ತಿರುವ 11 ವಾಹನಗಳನ್ನು ಕಲಬುರಗಿ ಪ್ರಾದೇಶಿಕ ಸಾರಿಗೆ ಕಚೇರಿಯ ಮೋಟಾರ್ ವಾಹನ ನಿರೀಕ್ಷಕರು ವಶಪಡಿಸಿಕೊಂಡು ಆರ್ಟಿಒ ಡ್ರೈವಿಂಗ್ ಟ್ರ್ಯಾಕ್ ನಿಲ್ಲಿಸಿದ್ದು, ಅದರಿಂದ ಸಂಬಂಧಪಟ್ಟ ವಾಹನ ಮಾಲೀಕರು ಕರ್ನಾಟಕ ರಾಜ್ಯದ ತೆರಿಗೆ ಭರಿಸಿ ವಿಳಾಸ ಬದಲಾವಣೆ ಹಾಗೂ ವಾಹನಕ್ಕೆ ಕರ್ನಾಟಕ ನೋಂದಣಿ ಸಂಖ್ಯೆ ಪಡೆದುಕೊಳ್ಳಬೇಕೆಂದು ಕಲಬುರಗಿ ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪಾಂಡಿಚೇರಿ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಂಡ ವಾಹನಗಳ ಮಾಲೀಕರು ಆರ್ಟಿಒ ಪಾಂಡಿಚೇರಿಯಿಂದ ಎನ್ಒಸಿ ಪಡೆದು ಕಲಬುರಗಿ ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ತಮ್ಮ ವಾಹನಗಳಿಗೆ ತೆರಿಗೆ ಭರಿಸಿ ಕರ್ನಾಟಕ ನೋಂದಣಿ ಸಂಖ್ಯೆ ಪಡೆದುಕೊಳ್ಳಬೇಕು. ಇನ್ನು ಮುಂದೆ ಕರ್ನಾಟಕ ನೋಂದಣಿ ಸಂಖ್ಯೆ ಪಡೆದುಕೊಳ್ಳದೆ ಮತ್ತು ಕರ್ನಾಟಕ ರಾಜ್ಯ ತೆರಿಗೆ ಭರಿಸದೆ ರಸ್ತೆಯ ಮೇಲೆ ವಾಹನಗಳು ಸಂಚರಿಸುತ್ತಿರುವುದು ಕಂಡು ಬಂದಲ್ಲಿ ವಶಪಡಿಸಿಕೊಳ್ಳಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಇವತ್ತಿನ ದಿನ ನಾವು ಲಾಸ್ಟ್ ಒಂದು 3-4 ಡೇಸಿಂದ ಮೊನ್ನೆ ನಮ್ಮ ಜಂಟಿ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಈ ಪಾಂಡಿಚೇರಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿ ನಮ್ಮಲ್ಲಿ ಓಡ್ತಾರೋ ವೆಹಿಕಲ್ಗಳನ್ನ ನಾವು ಇಲ್ಲಿವರೆಗೂ ಒಂದು 11 ವೆಹಿಕಲ್ಗಳನ್ನ ಡಿಟೈನ್ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದೊಂದು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಸೊ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಪಾಂಡಿಚೇರಿಯಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ ಅಂತೇಳಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಅಂಥ ವೆಹಿಕಲ್ಗಳಿಗೆ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹಿತ ಇದೇ ರೀತಿಯಾದ ಕ್ರಮವನ್ನು ಮುಂದುವರಿಸ್ತೀವಿ ನಾವು. ಸೊ ಯಾರಾದರೂ ಸಹಿತ ಈಗಾಗಲೇ ತಮ್ಮಲ್ಲಿ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಆದ ವೆಹಿಕಲ್ಗಳನ್ನ ಈಗ ನಮ್ಮಲ್ಲಿ ಬಂದು ತೆರಿಗೆ ತಾವಾಗಿನೇ ಕಟ್ಟಿದರೆ ಸ್ವಲ್ಪ ಮಟ್ಟಿಗೆ ತೆರಿಗೆ ಕಡಿಮೆ ಆಗುವ ಅವಕಾಶ ಇದೆ. ಈಗ ನಾವು ಹಿಡಿದ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ ಕಟ್ಟಿಸ್ಲಿಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಈಗಾಗಲೇ ಪಾಂಡಿಚೇರಿ ಗಾಡಿಗಳು ಏನೇನು ರಿಜಿಸ್ಟ್ರೇಷನ್ ಮಾಡಿದಿರಲ್ಲ ಎಲ್ಲವನ್ನು ತಂದು ತಮ್ಮ ಇಚ್ಛೆಯಿಂದ ನಮ್ಮಲ್ಲಿ ತೆರಿಗೆ ಸಂದಾಯಿಸಿದಲ್ಲಿ ಆ ವೆಹಿಕಲ್ಗಳಿಗೆ ಯಾವುದೇ ಕ್ರಮ ವಹಿಸಲಾಗುವುದಿಲ್ಲ. ಆ ವೆಹಿಕಲ್ಗೆ ನಾವು ಕರ್ನಾಟಕ ನಂಬರ್ನೂ ಸಹಿತ ಕೊಡ್ತೀವಿ. ನಾವು ಅದಕ್ಕೆ ಆ ನಂಬರ್ ತೊಗೊಂಡು ಇಲ್ಲಿ ಓಡಿಸ್ಲಿಕ್ಕೆ ಅವಕಾಶ ಇದೆ. ಸೊ ಇದುವರೆದು ಮತ್ತು ಇನ್ನು ಮುಂದೆ ಯಾರೂ ಸಹಿತ ಪಾಂಡಿಚೇರಿಗೆ ಹೋಗಿ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ತಮ್ಮ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ಕೆಲವು ಜನಕ್ಕೆ ಕನ್ಫ್ಯೂಸ್ ಇದೆ ಸರ್. ಆಲ್ ಇಂಡಿಯಾ ಪರ್ಮಿಟ್ ಇದ್ದವರು ಎಲ್ಲಿನೂ ತೊಗೋಬೋದು ಅಂತ ಒಂದು ಇದಿದೆ ಸರ್. ಪಾಂಡಿಚೇರಿ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು. ಇದು ಯೆಲ್ಲೋ ಬೋರ್ಡ್ ಅಥವಾ ವೈಟ್ ಬೋರ್ಡಿಗೆ ಏನು ಕನ್ಫ್ಯೂಷನ್ ಇದೆ ಸರ್? ಅದರಲ್ಲಿ ಇಲ್ಲ, ಇದು ನಾವು ಮಾತಾಡೋಕತ್ತಿದ್ದು ಬರೀ ವೈಟ್ ಬೋರ್ಡ್ ಸಲುವಾಗಿ ಅಷ್ಟೇ, ವೈಟ್ ಬೋರ್ಡ್ ವೆಹಿಕಲ್ಗಳನ್ನ. ಸೊ ಅಲ್ಲಿ ನಾನು ಗೂಗಲಲ್ಲಿ ನೋಡಿದಾಗ ಅದು 15 ಲಕ್ಷ ಕೆಳಗಡೆ ಇರೋ ವೆಹಿಕಲ್ಗಳಿಗೆ 8,000 ಇಷ್ಟೇ ಟ್ಯಾಕ್ಸ್ ಇದೆ. ನಮ್ಮಲ್ಲಿ ಟ್ಯಾಕ್ಸು 10 ರಿಂದ 20 ಲಕ್ಷ ಮಿಡ್ಲಲ್ಲಿರೋ ಇನ್ವಾಯ್ಸ್ ರೇಟ್ ವೆಹಿಕಲ್ಗಳಿಗೆ 17% ಟ್ಯಾಕ್ಸ್, 11% ಸೆಸ್ ಅಂತ ತೊಗೋತೀವಿ ನಾವು. 20 ಲಕ್ಷ ಮೇಲೆ ಕೂಡ 18% ತೊಗೋತೀವಿ. ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಕಡಿಮೆ ಟ್ಯಾಕ್ಸ್ ಅಲ್ಲಿ ಇರೋದನ್ನ ಅಲ್ಲಿ ರಿಜಿಸ್ಟ್ರೇಷನ್ ಬಂದು ಇಲ್ಲಿ ಓಡಿಸ್ತಾ ಇದ್ದಾರೆ. ಯಾವುದೇ ವೆಹಿಕಲ್ ಅದರ್ ಸ್ಟೇಟ್ ವೆಹಿಕಲ್ನ ನಮ್ಮಲ್ಲಿ ಓಡಿಸ್ಬೇಕಾದ್ರೆ 12 ತಿಂಗಳು ಮಾತ್ರ ಅವಕಾಶ ಇರ್ತದೆ. ಇವ್ರದ್ದು ಯಾವುದೂ ಅಡ್ರೆಸ್ಸು ಅಲ್ಲಿ ಇರೋದಿಲ್ಲ, ಏನೂ ಇರೋದಿಲ್ಲ. ಸುಮ್ಮನೆ ರಿಜಿಸ್ಟ್ರೇಷನ್ ಪರ್ಪಸ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಇದು ತಪ್ಪು ಇರೋದ್ರಿಂದ ನಾವು ವೆಹಿಕಲ್ಗಳನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹಿತ ನಮ್ಗೆ ಎಷ್ಟು ವೆಹಿಕಲ್ಗಳು ಸಿಗುತ್ತೋ ಅಷ್ಟು ವೆಹಿಕಲ್ಗಳನ್ನ ಸೀಸ್ ಮಾಡ್ತಾ ಇರ್ತೀವಿ. ನಾನು ಆಗಲೇ ಹೇಳಿದಂಗೆ ನಾವಾಗಿನೇ ಬಂದು ಕಟ್ಟರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು, ಟ್ಯಾಕ್ಸ್ ತೆರಿಗೆ ಕಡಿಮೆ ಆಗ್ಬೋದು. ನಾವು ಇಡುತ್ತ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ, ಹೆಚ್ಚಿನ ದಂಡ ವಿಧಿಸಲಾಗ್ತದೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.